ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಎ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, 2 ಪಾಯಿಂಟ್ ಇದೆ. ಓಕೆ, ಸೊ ಯಾವುದು ಎ ಅಂಡ್ ಬಿ ಪಾಯಿಂಟ್ ಇದೆ. ಓಕೆ, ಸೊ ಇವರಿಬ್ಬರ ಮಧ್ಯ ಒಂದು ಪಾಯಿಂಟ್ ಇದೆ, ಅದು ಬಂದ್ಬಿಟ್ಟು ಏನು ಸಿ ಇದೆ ಅಂತೆ. ಓಕೆ, ಈಗ ನೀಟಾಗಿ ನೋಡ್ರಿ. ಇಫ್ ಎ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ಈ ಸಿ ಬಂದ್ಬಿಟ್ಟು ಎ ಅಂಡ್ ಬಿ ಮಧ್ಯದಾಗಿದೆ. ಸಚ್ ದಟ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಓಕೆ, ಸೊ ನಾನು ಇಲ್ಲಿ ಏನ್ ಬರಿತೀನಿ, ಗಿವನ್ ಬರಿತೀನಿ ಇವಾಗ. ಓಕೆ, ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನು, ದೆನ್ ಪ್ರೂವ್ ದಟ್ ಎ ಸಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ. ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಟು ಪ್ರೂವ್ ಬಂದ್ಬಿಟ್ಟು ಎ ಸಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ ಪ್ರೂಫ್. ಓಕೆ, ಈಗ ನೀವೇ ನೋಡ್ರಿ, ನಾನು ಎ ಬಿ ನ ಏನಂತ ಬರಿಬಹುದು, ಎ ಬಿ ನ ಎ ಸಿ ಪ್ಲಸ್ ಸಿ ಬಿ ಬರಿಬೋದಾ. ಈಗ ನೀವೇ ನೋಡ್ರಿ, ನಾನು ಎ ಬಿ ನ ಏನಂತ ಬರಿಬಹುದು, ಎ ಬಿ ನ ಎ ಸಿ ಪ್ಲಸ್ ಸಿ ಬಿ ಅಂತ ಬರಿಬಹುದು. ಓಕೆ, ಈಗ ನೀವೇ ನೋಡ್ರಿ, ಟೋಟಲ್ ಎ ಬಿ ನ ನಾನು ಎ ಸಿ ಪ್ಲಸ್ ಸಿ ಬಿ ಅಂತ ಬರಿಬಹುದು. ಸೊ ಅವಾಗ ನೋಡ್ರಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಈಗ ನೋಡ್ರಿ, ಟು ಪ್ರೂವ್ ಅಲ್ಲಿ ನನಗೆ ಎ ಸಿನೂ ಬೇಕು, ಎ ಬಿನೂ ಬೇಕು. ಸೊ ಎ ಬಿನೂ ಬೇಕು, ಎ ಸಿನೂ ಬೇಕು. ಓಕೆ, ಸೊ ಅದನ್ನ ಆಸ್ ಇಟ್ ಈಸ್ ಇಡ್ತೀನಿ. ಈಗ ನೀವೇ ನೋಡ್ರಿ, ಸಿ ಬಿ ನಾನು ಸಿ ಬಿ ಬರ್ದ್ರು ಒಂದೇ, ಬಿ ಸಿ ಬರ್ದ್ರು ಒಂದೇ. ಈಗ ನೀವೇ ನೋಡ್ರಿ, ಇದನ್ನ ಸಿ ಬಿ ಅಂದ್ರೂ ಒಂದೇ, ಬಿ ಸಿ ಅಂದ್ರೂ ಒಂದೇ, ಡಿಸ್ಟೆನ್ಸ್ ಸೇಮ್ ಇರುತ್ತೆ. ನಾನು ಸಿ ಬಿನ ಏನಂತ ಬರಿತೀನಿ, ಬಿ ಸಿ ಅಂತ ಬರಿತೀನಿ. ಈಗ ನೆಕ್ಸ್ಟ್ ನೋಡ್ರಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಓಕೆ, ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ವಿ ಸಿ ಇದ್ದಲ್ಲಿ ಏನ್ ಬರಿಬಹುದು, ಎ ಸಿ ಬರಿಬೋದಾ. ವಿ ಸಿ ಇದ್ದಲ್ಲಿ ಏನ್ ಬರಿಬಹುದು, ಎ ಸಿ ಅಂತ ಬರಿಬಹುದು. ಓಕೆ, ಸೊ ಬ್ರಾಕೆಟ್ ನಾಗ ಎಲ್ಲಿಂದ ಇದು ಗಿವನ್ ಇಂದ ಬರೆದ್ವಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಎ ಬಿ ಇಸ್ ಈಕ್ವಲ್ ಟು, ಈಗ ಹೇಳ್ರಿ, ಎ ಸಿ ಪ್ಲಸ್ ಎ ಸಿ ಏನಾಗುತ್ತೆ, 2 ಎ ಸಿ ಆಗುತ್ತೆ. ಉಲ್ಟಾ ಬರೆದ್ರೆ 2 ಎ ಸಿ ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ಎ ಸಿ ಇಸ್ ಈಕ್ವಲ್ ಟು, ಓಕೆ, ಇಂಟು 2 ಈ ಕಡೆ ಬಂದ್ರೆ ಎ ಬಿ ಬೈ ಡಿವೈಡ್ ಬೈ 2 ಆಗುತ್ತೆ. ಇದನ್ನ ನಾನು ಸಪರೇಟ್ ಆಗಿ ಬರೆದ್ರೆ ಎ ಸಿ ಇಸ್ ಈಕ್ವಲ್ ಟು 1/2 ಎ ಬಿ ಅಂತ ಬರಿಬಹುದು. ಓಕೆ, ಸೊ ಅದನ್ನೇ ತಾನೇ ಪ್ರೂವ್ ಮಾಡ್ಬೇಕಾಗಿದ್ದು. ಓಕೆ, ಅದನ್ನ ನಾವು ನೀಟಾಗಿ ಪ್ರೂವ್ ಮಾಡಿದ್ವಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಅದನ್ನ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆದ್ರೆ ನಿಮ್ಗೆ ಅಡ್ವಾಂಟೇಜ್ ಏನಂತ ಅಂದ್ರೆ, ಓಕೆ, ಎಕ್ಸಾಮ್ ಟೈಮ್ ಅಲ್ಲಿ ಇಲ್ಲ ಇಂಪಾರ್ಟೆಂಟ್ ಕ್ವಶನ್ ಅದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ನಿಮ್ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಯೂಕ್ಲಿಡ್ ಜಾಮಿಟ್ರಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ, ನಿಮಗೆ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಚಾನಲ್ ಇನ್ಸ್ಟಾಗ್ರಾಮ್ ಚಾನಲ್ಗೆ ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.